ಖುಷಿ ನೋಡಲ್ಲ ಅದು ಇಟ್ಟ ಮೇಲೆ ನಗ್ತಿದೆ ಹಂಗೇನೆ. ಅಮ್ಮ ಅಮ್ಮ ಇಲ್ಲಿ ಅರೆ ಹ್ಯಾಪಿ ಮಮ್ಮಿ ಮಾಡಕ್ಕಂತ ಮಮ್ಮಿ ಮಾಡು ಬೇಗ ಮಾಡು. ಅಲ್ಲಿದೆ ನೋಡಲ್ಲಿ ಮಾಮಿ. ಹಾಂ ಮಾಮಿ ಒಳ್ಳೆದು ಮಾಡಪ್ಪ. ರೊಟ್ಟಿ ತಿನ್ನೊಂದೆ भैया ये दे दीजिए. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹೊಸ ವರ್ಷದ ದಿನದ ಬ್ಲಾಗು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ, ಸಾರಿ ಫಾರ್ ದಟ್. ನಂಗೆ ಗೊತ್ತಾಗುತ್ತಲ್ಲ, ಲಾಸ್ಟ್ ಟೈಮೆಲ್ಲ ಹೇಳಿದ್ದೀನಲ್ವ ಆಗೋದೇ ಇಲ್ಲ ಇವಾಗ ಆನ್ ಟೈಮ್ಗೆ ಅಂಥೇಳಿ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ದಿನನ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗಲೂ. ಫಸ್ಟು ಅಲ್ಲಿ ತಿಂಡಿಗೆ ಏನಾದರೂ ಇಟ್ಕೊಂಡ್ಬಿಡ್ತೀನಿ. ಪಲಾವ್ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಅಲ್ಲಿ ಇದಾಗ್ತಾ ಇರುತ್ತಲ್ವ, ಆ ತರಕಾರಿ ಟೈಮಲ್ಲಿ ಬಂದುಬಿಟ್ಟು ಗುಡಿಸ್ಬಿಟ್ಟು ಹೋಗಿರ್ತೀನಿ. ಆಮೇಲೆ ಅದು ಸ್ವಲ್ಪ ರೆಡಿ ಆಗಿದೆ ಅಂದಾಗ ಮತ್ತೆ ಆ ಕಡೆ ಹೋಗಿ ಇದು ಸ್ವಲ್ಪ ಡ್ರೈ ಆದಮೇಲೆ ನೀರೆಲ್ಲ ಇಂಟ್ಕೊಂಡ್ಮೇಲೆ ಬಂದುಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ತುಳಸಿ ಗಿಡದ ಹತ್ರ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಬಿಡ್ತೀನಿ ಎವ್ರಿ ಡೇ. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಮತ್ತೆ ಹೇಳ್ತಿದ್ದೀನಿ. ಸೊ ಅವತ್ತು ಹಾಗೇ ನಾರ್ಮಲಾಗಿ ವ್ಲಾಗ್ ಮಾಡಿದೆ, ಬಿಕಾಸ್ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಏನಾಯ್ತು ಇವತ್ತಿನ ದಿನ ಅನ್ನೋದನ್ನು ನೋಡೋಣ ಬನ್ನಿ. ಬೆಳಗ್ಗೆ ನಿಮ್ಗೆ ನಿದ್ದೆ ಬರಲ್ವಾ? ನಿದ್ದೆ ಬರಲ್ಲ ನಿಮಗೆ? ಮಗ ತಿಂತೀರಾ? ಮಗ ಬಿಷ್ಟ ಬಿಷ್ಟ ಏನಾಯ್ತು? ಗುಡ್ ಮಾರ್ನಿಂಗ್ ಕಣ. ಪುಟಿ ಮತ್ತಿದ್ರಲ್ಲ, ಕುತ್ಕೊಂತ ಮತ್ತಿದ್ರಲ್ಲ ಇಲ್ವಲ್ಲ. ದಿಂಗಿ ಚಿಕ್ಕಿ ದಿಂಗಿ ಚಿಕ್ಕಿ ದಿಂಗಿ ಚಿಕ್ಕಿ ದಿಂಗಿ ಚಿಕ್ಕಿ. ಕೂತಿರಿ ಒಂದು ನಿಮಿಷ, ಕೂತಿರಿ. ಮೊಬೈಲ್ ತಂದಿದ್ದೀವಿ. ದ್ರಾಕ್ಷಿ ದ್ರಾಕ್ಷಿ ತಕ್ಕೊಡು. ಇಲ್ಲಿ ಗ್ರೇಪ್ಸ್, ಇಲ್ಲಿ 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 ಗ್ರೇಪ್ಸ್. ನಾನು ಮಲಗಿದ್ರೆ 9 ಗಂಟೆವರೆಗೂ ಮಲ್ಕೋತಾಳೆ. ನಾನು ಮಲಗಿಲ್ಲ ಅಂದರೆ ಇಮ್ಮಿಡಿಯೇಟ್ಲಾಗಿ ಒಂದು ಹಾಫ್ ಆನ್ ಅವರ್ ಅಷ್ಟರೊಳಗೆ ಎದ್ಬಿಡ್ತಾಳೆ. ಸೊ ನಾನು ಅರ್ಧಂಬರ್ಧ ಆಗಿರುತ್ತೆ ಕೆಲಸ, ಅಲ್ಲೇ ಕೂರಿಸ್ಕೊಂಡು ಮಾಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಸೊ ವೆಜಿಟೇಬಲ್ ಉಪ್ಮಾ ಮಾಡಿದ್ದೆ, ಅದು ಸಣ್ಣ ರವೆಲ್ ಮಾಡಿದ್ದೆ, ಸ್ವಲ್ಪ ಸ್ಟಿಕ್ಕಿ ಆಗಿತ್ತು. ಅವಳಿಗೂ ರಾಗಿ ಸರಿ ಮಾಡಿಕೊಂಡು ಇಬ್ರಿಗೂ ಇವಾಗ ಒಟ್ಟಿಗೆ ಕೂತ್ಕೋತೀನಿ. ಏಕೆಂದರೆ ನಾನು ತಿಂತಿರೋ ಫುಡ್ನೇ ಕೊಡ್ತಾಳೆ ಅಂತೇಳಿ ಅವಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ತಿಂತಾಳೆ. ಸೊ ಹಾಗಾಗಿ ನಾನು ಒಂದು ಸ್ಪೂನ್ ಈ ಕಡೆ ತಿನ್ಕೋತೀನಿ, ಅವಳಿಗೊಂದು ಸ್ಪೂನ್ ಕೊಡ್ತಾಯಿರ್ತೀನಿ. ನನ್ನ ಕೆಲಸನೂ ಆಗುತ್ತೆ, ಅವಳ ಕೆಲಸನೂ ಆಗುತ್ತೆ ಒಟ್ಟೊಟ್ಟಿಗೆ. ಸೊ ಅದಾದಮೇಲೆ ಟಿ ವಿ ತೊಗೊಂಬರಕ್ಕೆ ಹೇಳಿದ್ರಲ್ಲ, ಅಂತೂ ಇಂತೂ ಕಾಯ್ದು 12 o'clock ಬುಕ್ ಮಾಡಿದ್ವಿ ನಾವು, ಆಯಿತಾ. 10 o'clock ಏನೋ ಬುಕ್ ಮಾಡಿದ್ವಿ. 12 o'clock ಅಂದು 12 o'clock ಹೋಗುತ್ತೆ, 10 o'clock ಸ್ಲಾಟ್ಸ್ ಇಲ್ಲ ಅಂತೇಳಿ ಓಕೆ ಅಂತೇಳಿ. ಆಮೇಲೆ 2 o'clock ಬಂದು ಅವತ್ತಿನ ದಿನ ಕಾಯ್ದೆ ಹಾಗೂ ಹೋಗ್ಬಿಟ್ಟಿತ್ತಲಾಗಿ ತುಂಬ ಬೇಜಾರಾಗಿತ್ತು. ಯಾಕಪ್ಪ ಮಾಡಿದ್ವಿ, ಇಂಟರ್ನ್ಯಾಷನಲಿಂದ ತರಿಸಿದ್ರೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅಂತೇಳಿ. ಸೊ ಒಂದೊಂದು ಬ್ರ್ಯಾಂಡು ಒಂದೊಂದು ಇದಕ್ಕಿದ್ದು. ಸೋನಿ ಬ್ರ್ಯಾಂಡು ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇನ್ನು ನಾರ್ಮಲ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಸೊ ಸೋನಿನೇ ನಾನು ಬೇಕು ಅಂದಿದೆ, ಸೋನಿನೇ ತೊಗೊಂಬಂದ್ರೆ. ನಾನು ಹುಡ್ಕಿರ್ತೀನಿ ಯಾವುದೆಲ್ಲ ಬ್ರ್ಯಾಂಡು ಯಾವ್ದು ಸ್ವಲ್ಪ ಜಾಸ್ತಿ ಆ್ಯಂಡ್ ಯಾವುದು ಒಳ್ಳೇದಿರುತ್ತೆ ಅಂತೇಳಿ. ಸೋನಿ ನಮಗೆ ಗುಡ್ ಅಂತ ಅನ್ನಿಸ್ತು, ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ LG ಆ ಥರದ್ದೆಲ್ಲ ತೊಗೊಂಬಂದರೆ ಅದೇನೇನೋ ಇರುತ್ತಲ್ವ, ಅದೆಲ್ಲ ನಮ್ಗೆ ಸೂಟ್ ಆಗೋಲ್ಲ. ಸೊ ಅವ್ರ ಮನೆ ಯೂಸ್ ಮಾಡಿರೋದನ್ನು ಮಾಡಿದ್ರೆ ಸ್ವಲ್ಪ ಇದಾಗತ್ತೆ ಅಂತೇಳಿ. ಇಲ್ಲಿ ನೋಡಿ ತಲೆ ಕಿತ್ತಾಗ್ತದಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾಯಿಲ್ಲ. ಅಮ್ಮೋ ಹೊಡಿತೀನಿ ಈಗ. ಈ ಕಡೆ ಎಂಡ್ ಆಗುತ್ತೆ ಟಿವಿ, ಈ ಕಡೆ ಬಂದು ಇಲ್ಲಿ ಎಂಡ್ ಆಗುತ್ತೆ. ಓಕೆ, ಅದು ಸೆಕೆಂಡ್ ಒನ್ ಅಪ್ ಅಂಡ್ ಡೌನ್ ತೋರಿಸ್ತೀನಿ ನೋಡಿ. ಈ ಕಡೆ ಇಲ್ಲಿ ಎಂಡ್ ಆಗುತ್ತೆ, ಕೆಳಗಡೆ ಬಾಟಮ್ ಇಲ್ಲಿಂದ ಟಿವಿ ಸ್ಟಾರ್ಟ್ ಆಗುತ್ತೆ. ಹೋಗ್ಬೇಕು ಟಾಪು ಅದೀಗ ಅಲ್ಲಿವರೆಗೂ ಹೋಗಲ್ಲ. ಅದು ದೂಸ ಅಲ್ಲ ಕಣಿ,
ಜ್ಯೂಸ್ ಅಲ್ಲ ಅದು ಜ್ಯೂಸ್ ಅಲ್ಲ, ಮಿಲ್ಕ್ ಮೇಡು ಕೊಡು, ಇಡ್ತೀನಿ ಫ್ರಿಜ್ಜಿಗೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಫೋಟೋ ಫ್ರೇಮ್ ಫಿಕ್ಸ್ ಆಗುತ್ತೆ. ಫೋಟೋ ಫ್ರೇಮ್ ಫಿಕ್ಸ್ ಮಾಡಿದಾಗ ಅದು ಹೇಳಿರಿ ಸರ್, ಇಲ್ಲ ಹೇಳಿರಿ, ಇಲ್ಲಿ ಬಿಡಿ. ಸರ್ವಿಸ್ಗೆ ರೆಸ್ಕ್ಯೂ ಆ್ಯಪಲ್ಲೇ ಮಾಡಬೇಕಾ, ನಿಮ್ಮ ವಾರಂಟಿ ಡೈರೆಕ್ಟ್ ಮಾಡಬೇಕಾ? ವ್ಯಾರಂಟಿ ತಗೊಂಡಿದ್ದೀರಾ? ವ್ಯಾರಂಟಿ ತಗೋ. ಸೊ ನಾವು ಮೂವ್ ಮಾಡೋ ಥರ ಬರುತ್ತೆ, ಒಂದು ಫಿಕ್ಸ್ ಮಾಡೋ ಥರ ಬರುತ್ತೆ. ಸೊ ಅದೆಲ್ಲ ಹೇಳಿ 2850 2950 ಆಯಿತು. ನಾವು ಮೂವ್ ಮಾಡೋದು ನಮ್ಗೆ ಬೇಕಾಗಿರೋ ಕಡೆ ಆ ಕಡೆ ಈ ಕಡೆ ರೈಟು ಲೆಫ್ಟಿಗೆ ಇದು ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಅವ್ರು ಸ್ವಲ್ಪ ಮಾತಾಡ್ತಾಯಿದ್ರು. ಇಲ್ಲ ಟಿ ವಿದೇ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಅದು ಒಂದು ಕಡೆ ಫಿಕ್ಸ್ ಮಾಡೋಂಥದ್ದು. ನಮ್ಮ ಮನೇಲಿ ಸ್ವಲ್ಪ ಮೂವ್ ಮಾಡ್ಕೊಳ್ಳೋ ಥರನೇ ಇರಲಿ, ಏನಾದರೂ USB ಎಲ್ಲ ಯೂಸ್ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಮೂವ್ ಮಾಡಿರೋದನ್ನೇ ಇದು ಮಾಡ್ಕೊಂಡು ಅರೌಂಡ್ 3000 ಅಂತ ಹೇಳ್ಬೋದು. ಮಾಡ್ಬೋದಾ? ಆಗುತ್ತೆ ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲಿ ಕೆಳಗಿಲ್ಲ. ಇದು ಕನೆಕ್ಟ್ ಮಾಡ್ಕೊಂಡು ಇದರಿಂದ ಇದು ಮಾಡ್ತೀವಿ. ಬರೀ ಮೊಬೈಲ್ ಪಪ್ಪಿ ಪಪ್ ಇದು ಖುಷಿ ನೋಡಲ್ಲ, ಅದು ಇಟ್ಟ ಮೇಲೆ ನಗ್ತಿದೆ ಹಂಗೇನೆ. ಅಮ್ಮ ಇಲ್ಲಿ ಆರ್ ಯು ಹ್ಯಾಪಿ? ಯು ಲೈಕ್ ಇಟ್ಟ ಟಿವಿ? ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆಯಾ? ಶುಪ್ಡಾ ಹೆಂಗಿದೆ? ಡಿಫಾಲ್ಟ್ ಆಲ್ರೆಡಿ ಎಲ್ಲ ನಾನು ಎಲ್ಲ ಇದು ಸೆಟ್ ಇನ್ಪುಟ್ ಫೋಟೋ. ನೀವು ಹಿಂದೆಗಡೆ ಏನಾದರೂ ಕೇಬಲ್ ಕನೆಕ್ಟಿವಿಟಿ ಮಾಡಿದ್ರೆ ಇದೇ ಆ್ಯಂಡ್ ಆಪ್ಷನ್ಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಸರ್. ಇಲ್ಲಿ ಸೆಂಟ್ರ್ ಬಟನ್ ಹೋಗುತ್ತೆ, ಬ್ಯಾಕು ಹೋಮ್ ಒಂದು ಹೋಮ್ ಪೇಜ್ ಅಪ್ಲಿಕೇಶನ್ ಇಷ್ಟಿರುತ್ತೆ. ಆ್ಯಂಡ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಕೆಲಸ ಮಾಡುತ್ತೆ. ಇದೆ ಸರ್, ಯಾವ್ದು ಚೆಕ್ ಮಾಡೋದು? ನೀವು ಯಾವ್ದಾದ್ರು 4K ವಿಡಿಯೋಸ್ ಪ್ಲೇ ಮಾಡ್ಕೊಡ್ತೀನಿ. ಕ್ಲಾರಿಟಿ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. 68,000 ಇತ್ತು, ಈ ಆಫರ್ ಎಲ್ಲ ಹೋಗಿ 65,000 ಆಯಿತು. ಮನೇಲಿ ಸ್ವಲ್ಪ ಅದು ಇದು ಮತ್ತು ಎಕ್ಸ್ಟೆಂಡ್ ವ್ಯಾರಂಟಿ ಅಂತೇಳಿ ಅದೊಂದು 13,000 ಆಯಿತು. 1 ವರ್ಷಕ್ಕೆ ವಾರಂಟಿ ಕೊಟ್ಟಿದ್ರು, ನಾವು ಮತ್ತೆ 2 ವರ್ಷ ಎಕ್ಸ್ಟೆಂಡ್ ಮಾಡಿಕೊಂಡು ಆಮೇಲೆ ಫಿಕ್ಸ್ ಮಾಡೋದು ಮೂವ್ ಮಾಡೋದಕ್ಕೆ ಒಂದು 3,000 ಆಯ್ತಲ್ಲ, ಎಲ್ಲ ಸೇರಿ ಅಷ್ಟಾಯಿತು ಟೋಟಲಾಗಿ ಹೇಳ್ಬೇಕಂದ್ರೆ. ಬೇಬಿ ಇಲ್ಲಿ ನೋಡಿಲಿ, ಚೆನ್ನಾಗಿದ್ಯಾ? ಇಲ್ಲಿ ಕೇಳು, ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ? ಸೂಪರೇನು? ಪಪ್ಪಗೊಂದು ಕಿಸ್ಕೊಡು. ಅವರೆಲ್ಲ ಬಂದು ಫಿಕ್ಸ್ ಮಾಡಿಕೊಟ್ಟ ಆದಮೇಲೆ ಊಟ ಮಾಡಿ ಎಲ್ಲ ರೆಡಿಯಾಗಿ ಮಾಡಿ ಸ್ವಲ್ಪ ಕೇಕ್ ತೊಗೊಂಡೋಗೋಣ ಅಂತ ಬಂದ್ವಿ. ಸೊ ಅವನು ಬರಲಿಕ್ಕೆ ಕೇಕ್ ಕಟ್ ಮಾಡೋಕ್ಕೆ ಅವ್ನು ಕಾಲೇಜಿಂದ ಬರಬೇಕಿತ್ತಲ್ಲ ಅಂಥೇಳಿ ಇಲ್ಲೇ ಒಂದು ಕೊತ್ನೂರು ಮೇನ್ ರೋಡಲ್ಲಿ ಒಂದು ತುಂಬ ಚೆನ್ನಾಗಿದೆ ಶಾಪು, ಅಲ್ಲಿ ಬಂದ್ವಿ. ಎಲ್ಲಾದರೂ ಒಂದು ಕಡೆ ಚೆನ್ನಾಗಿರುತ್ತಲ್ವ, ಅಲ್ಲಿ ನಾವು ಫಿಕ್ಸ್ ಆಗಿಬಿಡ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೇಕ್ ಯಾವಾಗ್ಲೂ. ಸೊ ಯಾವುದಾದ್ರು ಬರ್ಡೇ ಆ ಥರದ್ದೆಲ್ಲ ಇಲ್ಲಿ ಒಂದು 3 ಮಂತಿಂದ ಶುರು ಮಾಡ್ಕೊಂಬಿಟ್ಟಿದ್ವಿ ಇಲ್ಲಿ ತೊಗೊಳೋದು. ಮುಂಚೆ ಒಂದು ಮನೆ ಹತ್ರ ಚೆನ್ನಾಗಿತ್ತು ಕೇಕ್ ವಾಲ ಅಂಥೇಳಿ, ಅಲ್ಲಿ ತೊಗೊತಾ ಇದ್ವಿ. ಅಮ್ಮ ಮಲ್ಗು ಪ್ಲೀಸ್, ಮಲ್ಗು. ಟೈಮ್ ಎಷ್ಟು ಗೊತ್ತಾ? 12 o'clock ನಾವು. ಎಷ್ಟು ಗೋಳು ಇಕ್ಕೋತಾಳೆ ನೋಡಿ. ಸೊ ನಲ್ಲೆಲ್ಲ ತೊಗೊಂಡು ಹ್ಯಾಪಿ ನ್ಯೂ ಇಯರ್ 2025 ಅಂತ ಬರ್ಸ್ಕೊಂಬಂದ್ರೆ ನಮ್ಮ ಮನೆಯವ್ರು ಹಿಂಗೆ ಆಡಿಸ್ಕೊಂಡು ಅದು 5 ಇಲ್ಲ, ಬರೀ 20ಲೇ ಇದ್ದೀವಿ ಅನ್ನೋ ಥರ ಇಟ್ಕೊಂಡು ಇದು ಮಾಡೋದಾಗಿದೆ. ಆ ಚರಿಗಳು ಕೂಡ ಎಲ್ಲೆಲ್ಲೋ ಬಿದ್ದೋಗಿದ್ವು. ಸರಿ ಇನ್ನು ಯಾಕೆ ನ್ಯೂ ಇಯರ್ ದಿನ ಜಗಳಾಡೋದಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿದೆ. ಬೇರೆ ಟೈಮಲ್ಲಿ ಆಗಿದ್ರೆ ಸರಿ ಜಗಳ ಆಡ್ಬಿಡ್ತಿದ್ದೆ. ನನಗೆ ಪರ್ಫೆಕ್ಟಾಗಿರಬೇಕು. ಕಟ್ ಮಾಡೋದು ತೊಗೊಳ್ಳೋಣ, ಒಂದು ಮ್ಯಾಚ್ ಬಾಕ್ಸ್ ತೊಗೊಂಬಂದಿದ್ದೀವಿ ಮನೆ. ನೀನು ಈ ಕಡೆ ಬಾ, ಕಟ್ ಮಾಡಿ ನೋಡಿ ಬಾ ಮೇಲೆ. ಇದು ಊತಲ್ವಾ? ಆಫ್ ಮಾಡು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ನ್ಯೂ ಇಯರ್ ಚಿನಿ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಇರು ಬಂಗಾರಿ, ಅದೊಂದು ಸ್ವಲ್ಪ ಆದ್ಮೇಲೆ ಉಫ್ ಮಾಡು. ಅದು ಇರೋ ಅವಳು ಉಫ್ ಮಾಡಿ, ಅದು ತೆಗೆದ್ಬಿಟ್ಟು ಉಫ್ ಮಾಡ್ಸ. ಅದು ನನ್ನ ಕೈ ಮೇಲೆ ಬೀಳ್ಬೇಕು, ಅದು ಸುಟ್ಟು ಹೋಗ್ಬೇಕು. ಉಫ್ ಮಾಡಿ, ಉಫ್ ಮಾಡು ಉಫ್ಫನ್ನು ಬೇಗ. ಅಮ್ಮಗೆ ಉಫ್ಫನ್ನೇ ಹಿಂಗಣ್ಣ ಹಿಂಗೆ. ನೀವು ಊದಿದ್ದು ಆಫ್ ಮಾಡಿದೆ ಪ್ಲೀಸ್. ಹ್ಯಾಪಿ ನ್ಯೂ ಇಯರ್. ಬಾರೋ ಅದಕ್ಕೂ ಸರಿ, ಚೆನ್ನಾಗಿ ಪರವಾಗಿಲ್ಲ, ನಮ್ದು ಏನು ಚೆನ್ನಾಗಿಲ್ಲ. ಬಾ ಕಟ್ ಮಾಡ್ಬಿಟ್ಟು ಬಾ. ಹ್ಯಾಪಿ ನ್ಯೂ ಇಯರ್. ದಿಸ್ ಇಸ್ ಟೂ ಮಚ್. ಮಮ್ಮಿ ಅದು ಮಾಡಿದ್ರಿ ಏನು ಮಮ್ಮಿ? ಯಾವ ಹೊಡ್ಕೋಗೋಣ ಅಂತ ದುಡ್ಡ. ನೀನೇ ಕಟ್
ಬರ್ತಿದೆ ಹ್ಯಾಪಿ ನ್ಯೂ ಇಯರ್. ಟಡನ್. ಎಲ್ಲರಿಗೂ ಹೊಸ ವರ್ಷ ಒಳ್ಳೇದು ಮಾಡಲಿ ದೇವರು, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ಬೇಬಿ ಫಸ್ಟ್ ಅವನು ಸರ್ ಮಕ್ಕಳು ಫಸ್ಟ್ ತಿನ್ಸಿ ಆಮೇಲೆ ದೊಡ್ಡವರು. ರೇವನ್ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ವೈಟ್ ಫಾರೆಸ್ಟ್. ಹ್ಯಾಪಿ ನ್ಯೂ ಇಯರ್ ಟು ಮೀ. ಹ್ಯಾಪಿ. ಇವನೇನು ಕೇಕ್ ತಿನ್ನ ಚೆನ್ನಾಗಿಲ್ಲ. ಒಂದು ಪೀಸ್ ಇದ್ದು ಚಿಪ್ಸ್ ಹಾಕಿ ತಗೋ ಒಳಗೆ ಕೊಡೋರು. ಸ್ಯಾಂಡ್ವಿಚ್ ಹಿಂಗೆ ಅನ್ಬೇಕು ಹಿಂಗೆ. ಏ ಬಿಸ್ಕೆಟ್ ಬೇಕಾ? ತಿನ್ನಿ ಫಸ್ಟ್. ತಿನ್ಬೇಕು. ಆಗುತ್ತೆ ತಿನ್ನಿ. ಹೋಯ್ತು. ಇರಲ್ಲ. ಸ್ವೀಟ್ ಅಲ್ವಾ? ಕಡ ಕಡ. ಕುಡಿಲಿ. ಕೊಬ್ಬರಿ ಮಿಠಾಯಿ ಹಾ? ಅಂತಕ ಕಾರುನಿ. ಅವ್ನು ಏನು ತಿನ್ಕೊ ಬಂದಿದ್ನ? ಏನ್ ಬೇಕು ಕಂದ? ಕಬಾಬ್ ತಿನ್ಕೊ ಬಂದಿರ್ತಾನೆ. ಕೇಕ್ ಬೇಡವಾ? ದೇವರನೇ ಇನ್ನೇನ್ ಬೇಕು? ಪಕ್ಕದಲ್ಲಿ ಕುತ್ಕೊಂಡು ಅವ್ರಿಗೊಂದು ಇದು ಕೂಡ? ಕೊಬ್ಬರಿ ಬಿಸ್ಕೆಟ್ ಅವ್ರಿಗೊಂದು ಕೊಡಬೇಕಂತೆ. ಎಲ್ಲಿ ಅಮ್ಮ ನಿಂದು ಕೊಬ್ಬರಿ ಬಿಸ್ಕೆಟ್? ಎಲ್ಲಿ ನಿಂದು? ಮೂರು ಕೊಟ್ಟಿದ್ದೆ. ನಮ್ಮ ಬಾಯಿಗೆ ಹಾಕಿದ್ಲು. ಇಲ್ಲಿ ಹೇಳಕ್ ಕೇಳಿಸ್ಕೊಳ್ಳಿ. 2025 ನನ್ನ ರೆಸಲ್ಯೂಷನ್ಸ್ ಏನು ಅಂತ ಹೇಳಿದ್ರೆ, ಎವ್ರಿ ಇಯರ್ ನಾನು ಅದನ್ನೇ ಅಂದ್ಕೊಳ್ಳೋದು, ಆದರೆ ಅದಾಗೋದೇ ಇಲ್ಲ. ಬಟ್ ಈ ವರ್ಷನಾದರೂ ನೋಡೋಣ. ನನ್ನ ಕೋಪನ ಕಮ್ಮಿ ಮಾಡ್ಕೋಬೇಕು. ತುಂಬ ಕೋಪ ಬರುತ್ತೆ, ತುಂಬ ಸಿಟ್ಟು, ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ. ಯಾರೇ ಆಗಲಿ ಹಿಂದೆ ಮುಂದೆ ನೋಡೋಕ್ಕೆ ಹೋಗಲ್ಲ, ಇದ್ದಂಗೆ ಹೇಳ್ಬಿಡ್ತೀನಿ. ಅದಕ್ಕೆ ನನ್ನನ್ನು ಎಷ್ಟೊಂದು ಜನಕ್ಕೆ ಕಂಡ್ರೆ ಆಗಲ್ಲ. ಅವಳು ಸರಿ ಇಲ್ಲ, ಅವಳು ಹಂಗೆ ಅವಳು ಹಿಂಗೆ ಅಂತ ಹಿಂದೆ ಮಾತಾಡ್ತಾರೆ. ಐ ಡೋಂಟ್ ಕೇರ್ ಆಫ್ ದೆಮ್. ನಾನು ಯಾರ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನಾನು ಸರಿ ಇದ್ದೀನ ಅನ್ನೋದಷ್ಟೇ ನನ್ನ ಇದಾಗುತ್ತೆ. ಅದಾದಮೇಲೆ ಸೆಕೆಂಡ್ ರೆಸಲ್ಯೂಷನ್ ಬಂದುಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡಬೇಕು. ವೆಯ್ಟ್ ಲಾಸ್ ಮಾಡೋದು ಒಂದು ದೊಡ್ಡ ಸರ್ಕಸ್ ಅಂತ ಹೇಳ್ಬೋದು. ತಿಂದು ಚೆನ್ನಾಗಿ ದಪ್ಪ ಆಗಿಬಿಡ್ಬೋದು, ಆದರೆ ಸಣ್ಣ ಆಗೋದಕ್ಕಂತೂ ಆಗಲ್ಲ. ಅದು ಪ್ರಯತ್ನ ನಮ್ಮದು, ಪ್ರತಿಫಲ ನಮ್ಮ ಬಾಡಿದು. ಹಿಂಗಿದೆ ನನ್ನ ವರ್ಡ್ಸ್ ಅಲ್ವಾ? ಸೊ ಎಷ್ಟು ಕಷ್ಟಪಡಬೇಕು ಅಂದರೆ ತುಂಬಾ ಕಷ್ಟಪಡಬೇಕಪ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ. ತುಂಬ ಕೋಪ ಮಾಡ್ಕೊಳ್ಳೋದಂದರೆ ನನ್ನ ಮಗನ ಮೇಲೆ ಜಾಸ್ತಿ. ಅವ್ನು ನನ್ನ ಮಾತು ಕೇಳಲ್ಲ. ಅವನು ಆ ಏಜ್ ಇರೋದ್ರಿಂದನೋ ಏನೋ, ಅಡಲ್ಟ್ ಟೀನೇಜ್ ಇರೋದ್ರಿಂದನೋ ಏನೋ ನನ್ನ ಮಾತು ಕೇಳಲ್ಲ ಅನ್ನೋ ಇದರಲ್ಲಿ ಅವ್ನಿಗೆ ಏನು ಬೇಕಾದ ಬೈದ್ಬಿಡ್ತೀನಿ, ಏನು ಬೇಕಾದ ಮಾತಾಡ್ಬಿಡ್ತೀನಿ. ಅದು ಒಂದು ಕಡಿಮೆ ಮಾಡ್ಕೊಬೇಕು ನಾನು. ಆ್ಯಕ್ಚುಲಿ ನಾವು ಯಾರ ಮೇಲೆ ಜಗಳ ಆಡ್ತೀವಿ, ಕೋಪ ಮಾಡ್ತೀವಿ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಬಟ್ ಅವರಿಗೆ ಅವತ್ತು ಅರ್ಥ ಆಗೋ ದಿನ ಬಂದಾಗಲೇ ಅವ್ರಿಗೆ ಅರ್ಥ ಆಗೋದು. ಸರಿ ಅಂತ ಹೇಳ್ಬಿಟ್ಟು ನಾನು ವರ್ಷಕ್ಕೆ ಯಾವಾಗಲೂ ಕೂಡ ಒಂದು ಗಿಡನ ಮನೆಗೆ ತರ್ತೀನಿ. ಈಗ ಲಾಸ್ಟ್ ಇಯರಿಂದ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಮನೆಗೆ ಹೊಸ ವರ್ಷದ ದಿನ ಒಂದು ಗಿಡ ತರಬೇಕು ಅಂಥೇಳಿ. ಸೊ ನಾನಿವತ್ತು 2 ಗಿಡ, ಅಂದರೆ ಒಂದು ನಾನು ಮಣ್ಣೆಲ್ಲ ಹಾಕಿಸ್ಕೊಂಡು ಪಾಟ್ ತೊಗೊಂಡು, ನನ್ನ ಹತ್ರನೇ ಇದು ಹೂವಿನ ಬೀಜ ಕೊಟ್ಟಿದ್ದರು, ಒಂದು ಹೂವಿಂದು. ನಮ್ಮ ಮನೆ ಓನರು, ಮನೆ ಮೇಲಿರೋರು, ಶಂಖಪುಷ್ಪ ಹೂದು. ಆ ಬೀಜನೂ ಕೂಡ ಒಂದು ಪಾಟಲ್ಲಿ ಮಣ್ಣು ಹಾಕಿಸ್ಕೊಂಡು ತೊಗೋತಾ ಇದ್ದೀನಿ. ಇನ್ನೊಂದು ಕೂಡ ಹೂವಿನ ಗಿಡನ ತೊಗೊಂಡು ಹೋಗ್ತಾ ಇದ್ದೀನಿ. ಶಂಖಪುಷ್ಪ ಹೂವಿನ ಗಿಡ ಇದ್ದರೆ ಮನೇಲಿ ತುಂಬ ಒಳ್ಳೆಯದಂತೆ. ಅದಾದಮೇಲೆ ರೋಸ್ ಎಲ್ಲ ನೋಡಿದೆ, ನನಗೇನು ಅಷ್ಟಿಷ್ಟ ಆಗಲಿಲ್ಲ. ಬಟ್ ಸೇವಂತಿಗೆಲ್ಲ ಹೂ ಬಿಟ್ಟಿತ್ತಲ್ಲ, ಸರಿ ಬಿಟ್ಟಿರೋದನ್ನೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಈ ಸತಿ ಸೇವಂತಿಗೆ ಹೂ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ಇಯರು ಮನಿ ಪ್ಲ್ಯಾಂಟ್ ತೊಗೊಂಬಂದಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಒಂದು 2-3 ಕಡೆಗೂ ಹಾಕ್ತೆ. ಒಂದು ಸರಿ ಹಸು ಎಲ್ಲ ತಿನ್ಕೊಂಡೋಯ್ತು, ಆದರೂ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ. ಸರಿ ಅಂತ ಹೇಳ್ಬಿಟ್ಟು ಒಂದು ಸೇವಂತಿಗೆ ಹೂವಿನ ಗಿಡ ಮತ್ತು ಒಂದು ಪಾಟಿಗೆ ಮಣ್ಣು ಹಾಕಿಸ್ಕೊಂಡು ಶಂಖಪುಷ್ಪ ಹೂವಿನ ಗಿಡನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಮನೇಲಿ ಇಟ್ಕೊಳ್ಳೋಕೆ ತುಂಬ ಇಷ್ಟ. ಇವಳೆಲ್ಲ ಕಿತ್ತಿ ಹಾಕ್ತಾಳೆ ನನ್ನ ಮಗಳು, ಸುಮ್ಮನೆ ಇರಲ್ಲ ಇವಾಗ.
ತುಂಟಿ ಆಗಿಬಿಟ್ಟಿದ್ದಾಳೆ ಹೇಳ್ಬೇಕಂದ್ರೆ. ಊರಲ್ಲಿ ಹೋದಾಗ ನಮ್ಮಮ್ಮ ಎಲ್ಲ ಹಾಕ್ಕೊಂಡೈತೆ ಆಯಿತಾ, ಎಲ್ಲವೂ ಕಿತ್ತು ಮಾಡಿ ಕೈಗೆ ಸಿಕ್ಕಿದ್ದೆಲ್ಲ ಎಸ್ತಾಕ್ಬಿಟ್ಟು ಬಂದುಬಿಟ್ಟಿದ್ಲು. ಸೊ ಇದೇ ಪಾಟ್ ಬಂದು ಶಂಖಪುಷ್ಪ ಹೂವು ಹಾಕಿದ್ದೀನಿ, ಸೇವಂತಿಗೆ ಹೂವು ಬಂದು ಇದು ತೊಗೊಂಬಂದಿದ್ದೀನಿ. ಅಲ್ಲೇ ಹರಳಿತ್ತು ಆ್ಯಕ್ಚುಲಿ, ಮೊಗ್ಗು ಕೂಡ ಇನ್ನೂ ತುಂಬ ಇತ್ತು. ಎಷ್ಟು ಎಳಿಯೋಕೆ ಹೋಗ್ತಿದ್ದಾಳೆ ಗೊತ್ತಾ, ಕಂಟ್ರೋಲ್ ಮಾಡಿ ಇಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತೊಗೊಂಬಂದು ಎಲ್ಲ ಸ್ಟ್ಯಾಂಡ್ ತೊಗೊಂಬಂದು ಇಡೋಣ ಅಂದ್ಕೊಂಡಿದ್ದೀನಿ. ಯಾವಾಗ ಏನೇನಾಗುತ್ತೆ ನೋಡೋಣ. ನಿಮ್ಮ ರೆಸಲ್ಯೂಷನ್ಸ್ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆ ಕೆಲಸದವರು ಸ್ವಲ್ಪ ಮಧ್ಯಾಹ್ನ 12:30 ಹಂಗೆ ಬಂದುಬಿಡ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗೋಲ್ಲ. ಏನಾದರೂ ತುಂಬ ಅರ್ಜೆಂಟ್ ಇದೆ ಅಂದಾಗ ಬಂದು ಹೋಗ್ತಾರೆ, ಪೂಜೆ ಏನಾದರೂ ಇರುತ್ತಲ್ವ ಮನೇಲಿ. ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಆಗೋಲ್ಲ, ಹಾಗೆ ದೀಪ ಹಚ್ಚಿರ್ತೀವಿ. ಸೊ ಸಾಯಂಕಾಲ ಕ್ಲೀನಾಗಿ ಎಲ್ಲ ಮನೆ ಕ್ಲೀನ್ ಆಗಿರುತ್ತವಲ್ಲ, ಕ್ಲೀನಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಿದ್ದೀವಿ. ಅಂತೀರಾ, ಅದ್ರ ಬದಲು ನಾನೇ ಎತ್ಕೊಳ್ದು ಆಸಿತಾನೆ. ಹೋಗೋಣ ಅಮ್ಮ, ಇಲ್ಗೋ ಹಾಂ ಇಲ್ಗೋ. ಹ್ಞೂ, ತಪ್ಪನೆ ಬೀಳತ್ ರಾಜ ತಪ್ಪನೆ ಬೀಳತ್ತ, ಕಿಸ್ ಕಿಸ್ ಕಿಸ್ಕ ಕಿಸ್ 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 ಕಿಸ್ಕ ಕಿಸ್ ಕಿಸ್ ಕಿಸ್ಕ. ಎಲ್ಲಿಗೆ ಹೋಗೋಣ? ಮೊಮ್ಮಣಿ ರೆಡಿ ಹೋಗಿತ್ತೆ ನೋಡು, ಮೊಮ್ಮಣಿ ರೆಡಿ ಹೋಗಿತ್ತೆ. ಎಲ್ಲೋ ಡಟ್ಟಿ ಫೆಲೋ ಅಂತ. ಬಿತ್ತೋದು ಅಮ್ಮ ಬೇಡ ಪ್ಲೀಸ್, ಕೊಡು ಹಾಕ್ತೀನಿ. ಇವಳಿಗೆ ಏನು ಹಾಕಿದ್ರೆ ಇದೇ ಕತೆ. ಅಮ್ಮ ಹಾಕೋಬೇಕಲ್ಲ, ಟಾಟಾ ಹೋಗ್ತಿದ್ದೀವಿ, ಸುಮ್ಮನೆ ಬೇಡ. ನಾನು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸುಮ್ಮನೆ ಬೈಕಲ್ಲಿ ಒಂದ್ಸರಿ ಅವನೊಂದ್ಸರಿ ಬೈಕ್ ಬೇಡ, ಆಟೋದಲ್ಲೇ ಹೋಗ್ಬಿಡೋಣ ಅಂಥೇಳಿ. ಸೊ ನಮ್ಮ ಮನೆಯವ್ರು ಕಾರ್ ಇದ್ರೂ ಓಡಿಸ್ತಿದ್ದಿದ್ದು ಇದೇ ಕತೆ, ಇಲ್ಲ ಅಂದ್ರೂ ಇದೇ ಕತೆ ನಮ್ಮದು. ಸೊ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ. ಸೊ ಅದು ಇರೋದು ಕದಿರಿಯಲ್ಲಿ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ, ಇಲ್ಲೇ ಆಲ್ಟರ್ನೇಟ್ ಅಂತ ಇರುತ್ತಲ್ವ ಎಲ್ಲ ದೇವ್ರುಗಳನ್ನು ಕೂಡ. ಹಾಗಾಗಿ ಇಲ್ಲೇ ಬನಶಂಕರಿಯಲ್ಲಿದೆ ದೇವಸ್ಥಾನ. ನಾವು ಯಾವಾಗಲೂ ಇಲ್ಲೇ ಹೋಗ್ತೀವಿ. ತುಂಬ ಕಡೆ ಇದೆ, ಬಟ್ ನಮಗೆ ಹತ್ರ ಅಂತ ಇರೋದು ಈ ದೇವಸ್ಥಾನ. ಸೊ ಏನೇ ಫಂಕ್ಷನ್ ಆಗಲಿ, ಯಾರದೇ ಬರ್ಡೇ ಇರಲಿ, ಮನೇಲಿ ಏನಾದರೂ ಪೂಜೆ ಇರಲಿ, ಆ ಥರ ಏನಾದರೂ ಅಂದರೆ ಸಮಥಿಂಗ್ ಏನಾದರೂ ಸ್ಪೆಷಲ್ ಇದ್ದಾಗ ನಾವು ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ, ಮಿಸ್ ಮಾಡಲ್ಲ. ಬಿಕಾಸ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಹೋಗಬೇಕು. ಅವಳಿಗೆಲೆ ವರ್ಷದ ಮೇಲೆ 2 ತಿಂಗಳಾಗೇ ಹೋಯಿತು, ಹೋಗಬೇಕು. ಮನೆ ದೇವ್ರಿಗೆ ಹೋಗಿಲ್ಲ. ಯಾವಾಗ ಹೋಗ್ತೀವಿ, ದೇವ್ರು ನಮ್ಮನ್ನು ಯಾವಾಗ ಕರ್ಸ್ಕೋತಾನೆ ಅನ್ನೋದೇ ಗೊತ್ತಿಲ್ಲ. ಸೊ ಮುಡಿ ಎಲ್ಲ ಕೊಡಬೇಕು, ಯಾವಾಗ ಕೊಡ್ತೀವಿ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ ಮಂತ್ ಕೊಡಬೇಕಿತ್ತು, 15th ಬಂದಿತ್ತು. ಬಟ್ ಸಂಕ್ರಾಂತಿ ಹಬ್ಬ ಇದೆಯಲ್ವ, ಎಲ್ಲ ಮನೆಯಲ್ಲಿ ಹಬ್ಬ ಇರುತ್ತೆ. ಮನೆಯಿಂದ ಹೊರಡುವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಎಷ್ಟೆಲ್ಲ ನಮ್ಮ ಬಕೆಟ್ ಲೀಸ್ಟಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ದೇವ್ರನ್ನ ನಾವು ಅದು ಕೇಳಬೇಕು, ದೇವ್ರನ್ನ ನಾವು ಇದು ಕೇಳಬೇಕು ಅಂತ ಹೇಳಿ ಕೇಳ್ಕೊತಿರ್ತೀವಿ, ಅಂದ್ಕೊಂಡಿರ್ತೀವಿ. ಬಟ್ ದೇವ್ರನ್ನ ನೋಡಿದ ತಕ್ಷಣ ನಮಗೇನೋ ಒಂದು ಮನಸ್ಸಲ್ಲಿ ಇದಾಗಿ ಯಾವುದೂ ನೆನಪಾಗಲ್ಲ ನಮಗೆ, ಬರೀ ದೇವ್ರು ಮಾತ್ರ ನೆನಪಾಗ್ತಿರ್ತಾನೆ. ಎಂಥ ಅದ್ಭುತ ಅಲ್ವಾ? ಎಷ್ಟೆಲ್ಲ ಕೇಳ್ಕೊಳ್ಳೋದೆಲ್ಲ ಅದ್ರ ದೇವ್ರಿಗೆ ಮುಟ್ಟಿರುತ್ತೆ. ಸೊ ನಾವು ಏನು ಅಂದ್ಕೊಂಡಿರ್ತೀವಿ, ನಾನು ಅದು ಕೇಳಬೇಕು, ನಾನು ಇದು ಕೇಳಬೇಕು ಅಂಥೇಳಿ ಮರ್ತೇ ಬಿಡ್ತೀವಿ ದೇವಸ್ಥಾನಕ್ಕೆ ಹೋದರೆ. ಸರಿ, ಸೊ ಹಾಗೆ ಡಿನ್ನರ್ಗೂ ಕೂಡ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಜಯನಗರ್ ಬಂದ್ವಿ ನಾವು ಅಲ್ಲಿಂದ. ನಾವು ಆ್ಯಕ್ಚುಲಿ ಮಯ್ಯಾಸ್ ಹೋಟ್ಲಲ್ಲಿ ಬೆಳ್ಳಿ ತಟ್ಟೆ ಊಟ ಸಿಗುತ್ತೆ, ಸಿಲ್ವರ್ ಪ್ಲೇಟ್ ಊಟ ಅಂತೇಳಿ. ಸೊ ನಾವು ತುಂಬ ಸರಿ ಹೋಗಿದ್ದೀವಿ ಅಲ್ಲಿ. ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೋಗೇ ಇಲ್ಲ ಅಲ್ಲಿ. ಸೊ ಅವಾಗ ಏನಾದರೂ ಬರ್ಡೇ ಬಂತಂದರೆ ಎಲ್ಲ ಅಲ್ಲೇ ಮಾಡ್ತಿದ್ದಿದ್ದು. ಅಲ್ಲಿ ಮಯ್ಯಾಸಲ್ಲಿ 4th ಫ್ಲೋರಲ್ಲಿ ಇರ್ತಿತ್ತು. ಇವಾಗ ಮಯ್ಯಾಸ್ ಎಲ್ಲ ಹೊಡೆದಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಏನೇನೆಲ್ಲ ಮಾಡಿ. ಬಟ್ ಇವಾಗ ಬೆಳ್ಳಿ ತಟ್ಟೆ ಊಟ ಇಲ್ವಂತೆ. ಸೊ ಏನಂದರೆ ನಾರ್ತ್ ಇಂಡಿಯನ್ ಮೀಲ್ಸ್ನ ಕೊಡ್ತಾರೆ ನಮಗೆ, ಒಂದು 50 ವೆರೈಟೀಸ್. ಹಾಂ ಇವಳನ್ನ ಮಂಗಿಸ್ತು ಅಂತ ನಾನು ವಾಯ್ಸ್ ಕೊಡೋಕೆ ಹೋದರೆ ಹಿಂಗೆ ಮಾಡೋದವಳು. ಮತ್ತು ಬುಸ್ ಅಂತೆಲ್ಲ ಸೌಂಡ್ ಕೊಡ್ತಿರ್ತಾಳೆ. ಸೊ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಅನ್ಫಾರ್ಚುನೇಟ್ಲಿ ಇವಾಗ ಸ್ಟಾಪ್ ಮಾಡಿದ್ದಾರಂತೆ. ನಾವು ಒಂದು 3 years ಬ್ಯಾಕ್ ಹೋಗ್ಬಿಟ್ಟಿದ್ವಿ, ಆವಾಗ ಗೊತ್ತಿತ್ತು. ಇವಾಗ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಓಪನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು 50 ವೆರೈಟೀಸ್ ಆಫ್ ಫುಡ್ನ ಕೊಡ್ತಾರೆ. ಸಿಲ್ವರ್ ತಟ್ಟೆ ಅಂದರೆ ಬೆಳ್ಳಿ ತಟ್ಟೆ, ಸ್ಪೂನು, ಬಟ್ಲುಗಳೆಲ್ಲ ಕೊಟ್ಟು, ಕುಡಿಯೋಕೆ ನೀರೂ ಕೂಡ ಅದರಲ್ಲೇ ಕೊಡ್ತಾರೆ. ಎಲ್ಲ ವೆರೈಟೀಸ್ ಇದು ಮಾಡಿ ನಮ್ಮಮ್ಮ ನಾವೆಲ್ಲ ತಿಂದಿದ್ದೀವಿ ಕೂಡ. ಇವಾಗಿಲ್ಲ, ಏನು ಮಾಡೋದು? ಎಸೆಗಿಲ್ಲ, ಸುಮ್ಮನೆ ಆಟ ಆಡಬೇಕು, ಸುಮ್ಮನೆ ಆಟ ಆಡಬೇಕು. ಎಷ್ಟೇ ತಗೊಂಬರೋಕ್ಕಾಗಲ್ಲ, ಹೋಯ್ತು. ಹಾಂ ಎಸಿಬಾರ್ದು. ಯಾರು ಬರಬೇಕು? ಯಾರು ಪೊಯ್? ಹಾಂ
ಯಾರು ಪೋಯ್ ಪೋಯ್ ಯಾರು ಪೋಯ್ ಪೋಯ್ ಚಿನಿ ಚಿನಿ ಯಾರು ಪೋಯ್ ಪೋಯ್ ಥ್ಯಾಂಕ್ ಯು ವೆಲ್ಕಮ್ ಮೇಲ್ ಬಂದ್ರಿ ನಾನು ಖಾನಾವಳಿ ಅಂದಮೇಲೆ ಬತ್ತಿ ಅವ್ರು ಅಲ್ಲೂ ನಿಂತ್ಕೊಂಡು ನಾಗಾರ್ಜುನ ಇದೆ ಇದೆ ಅದಕ್ಕೆ ನೀವು ಬೇಕಿದ್ದು ಬೇಡದವ್ರು ಇಲ್ಲೇ ಕೂತಿರು ನಾವು ಊಟ ಮಾಡ್ಕೊಂಬರ್ತೀವಿ ಅಂತ ಹೆಚ್ಚು ಇರುತ್ತೆ ಬಿರಿಯಾನಿ ಇರುತ್ತೆ ಪಲಾವ್ ಕೊಡ್ಬೇಕಂದ್ರೆ ಸೈಲೆಂಟ್ ಆಗಿ ಕುಡಿ ಬಂಗಾರಿ ನೀರು ಎತ್ಕೊಂಡು ಕುಡಿ ಕುಡಿ ಓ ಏ ಅಮ್ಮ ಹೊಡಿತೀನಿ ನಾನು ಇವಾಗ ಗ್ಯಾರಂಟಿ ಹೊಡ್ತೀನಿ ರೊಟ್ಟಿ ತಿನ್ನು ಒಂದೇ ನಮ್ಮ ಮುದ್ದಮ್ಮ ಇವಾಗ ತುಂಬ ಟ್ವೆಂಟಿ ಆಗ್ಬಿಟ್ಟಿದ್ದಾಳೆ ಹೇಳಿದ ಮಾತೇ ಕೇಳಲ್ಲ ನಾವು ಬಂದ್ವಿ ಅಲ್ಲಿಲ್ಲ ಅಂತ ಗೊತ್ತಾಯ್ತಲ್ಲ ಸರಿ ನೆಲ್ಲಿ ಇಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಬಸವೇಶ್ವರ ಖಾನಾವಳಿಗೆ ಬಂದ್ವಿ ಇಲ್ಲಂತೂ ಊಟ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದ ಫುಡ್ ಅಂತ ಹೇಳ್ಬೋದು ಅಲ್ಲಿ ಥರನೇ ವೆರೈಟೀಸ್ ಎಲ್ಲ ಪಲ್ಯಗಳಾಗಿರ್ಬೋದು ಜೋಳದ ರೊಟ್ಟಿಗೆ ಹಿಂಗೆ ಅಂತ ನೋಡಿ ಸುಮ್ಮನೆ ಕೂರಲ್ಲ ಅದ್ರ ಮೇಲೆ ಹತ್ತು ಕೂತ್ಕೋಬೇಕಂತೆ ಟಿಶ್ಯೂ ಪೇಪರೆಲ್ಲ ಕಿತ್ತಾಕಿದ್ದಾಯಿತು ಬಂದ ತಕ್ಷಣ ಅಲ್ಲಿಂದ ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿದರು ನ್ಯೂ ಇಯರ್ ಅಂತೇಳಿ ಅದೆಲ್ಲ ಕಿತ್ಕೊಂಡಿದ್ದಾಯಿತು ನೀರು ಕುಡಿಬೇಕಂತೆ Mom, sit down. Sit down. I'm telling you, sit down, baby. Baby, sit down. Baby, sit down. Baby, sit down. Sit down. ಹಾಂ ಇಲ್ಲಿ ಬಾ 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 ಅಮ್ಮ 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 ಅಮ್ಮಮ್ಮ ಅಮ್ಮಮ್ಮ ಮಮ್ಮಮ್ಮ ಮಮ್ಮಮ್ಮ ಕೊಡ್ತಾರೆ ಬರೋ ನೋಡಿ ಫ್ರೆಂಡ್ಸ್ ಹೆಂಗೆ ನ್ಯೂ ಇಯರ್ ಮಾಡ್ತಾವ್ರಿ ನಮ್ಮ ಮನೇಲಿ ಕರೆಕ್ಟಾಗಿ ಊಟ ಮಾಡಿಲ್ಲ ನಮ್ಮಮ್ಮ ನಾವು ಕೇಳಿದರೆ ಬರ್ತಾರೆ ಸೊ ಊಟ ಮುಗಿಸ್ಕೊಂಡು ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಅವಳಿಗೆ ನೋಡಿ ಬೆಲೂನ್ ಅಲ್ಲಿಂದ ಇಟ್ಕೊಂಬಂದ್ಲ ಅಂತೂ ಪಟ್ ಅಂತ ಹೊಡೆದು ಎಸ್ತೇ ಬಿಟ್ಲು ಸೊ ನಿಮಗೆ ನಾಳೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್